ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ನಾವು ಒಂದು ವಿಶೇಷವಾದಂತಹ ವಿಡಿಯೋ, ಈ 2024ನೇ ಸಾಲಿನ ವಾರ್ಷಿಕ ಪರೀಕ್ಷೆ ಹಾಗೂ ಇತರ ಪರೀಕ್ಷೆಗಳಲ್ಲಿ ಮಾದರಿಯಾಗಿ ಬರುವಂತಹ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ದ್ವಿತೀಯ PUCಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾನು ನಿಮ್ಮ ಮುಂದೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಹಿಂದೆಯೂ ಕೂಡ ಇಲಾಖೆ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಆ ಒಂದು ವಿಡಿಯೋವನ್ನ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇವತ್ತು ಅದೇ ತರಹದ ಒಂದು ಮಾದರಿ, ಒಂದು ಜಿಲ್ಲೆಯಲ್ಲಿ ನಾವು ಇದನ್ನ ಪೂರ್ವ ಸಿದ್ಧತೆಯಾಗಿ ಇದಕ್ಕೆ ಬಳಸಿಕೊಂಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಇವತ್ತು ಈ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 80 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗ ಈ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಒಳಗೊಂಡಿದೆ ಅನ್ನೋದನ್ನ ನೋಡೋಣ. ನಿಮ್ಗೆಲ್ಲ ಗೊತ್ತಿರುವಂತೆ ಈ ವರ್ಷದ ವಾರ್ಷಿಕ ಪರೀಕ್ಷೆಯೂ ಕೂಡ 3 ಗಂಟೆ 15 ನಿಮಿಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನ ಒಳಗೊಂಡಿರುತ್ತೆ. ಇದರಲ್ಲಿ 15 ನಿಮಿಷ ನಿಮ್ಗೆ ಪ್ರಶ್ನೆಗಳನ್ನ ಓದ್ಲಿಕ್ಕೆ ಅವಕಾಶ ಕೊಡ್ತಾರೆ. 3 ಗಂಟೆ ನಾವು ಉತ್ತರಿಸಲಿಕ್ಕೆ ಈ ಒಂದು ಪರೀಕ್ಷೆಯಲ್ಲಿ ನಮಗೆ ಅವಕಾಶ ಇರುತ್ತೆ. ಹಾಗಾದ್ರೆ ಅಲ್ಲಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಏನು ಸೂಚನೆಗಳು ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಯಾಕಂದ್ರೆ 80 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾದಾಗ 80 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರಿಸಿದೀವಿ ಅಂದಾಗ ಮಾತ್ರ ನಮಗೆ ಅಟೆಂಪ್ಟ್ ಮಾಡಿ. ಕೆಲವೊಂದು ಪ್ರಶ್ನೆಗಳನ್ನ ನಾವು ಕೈ ಬಿಟ್ಟಿವಿ ಅಂದ್ರೆ ಆ ಮಾರ್ಕ್ಸ್ ಅನ್ನು ಕೂಡ ನಮಗೆ ಸಿಗೋದಿಲ್ಲ. ಆಮೇಲೆ ಬಲಬದಿಯಲ್ಲಿ ಅವುಗಳಿಗೆ ಅಂಕಗಳನ್ನ ಸೂಚಿಸಿರ್ತಾರೆ. ಅಂದ್ರೆ ಯಾವ ಪ್ರಶ್ನೆಗೆ ಎಷ್ಟು ಅಂಕ ಅಂದ್ರೆ 1 ಅಂಕದ್ದು ಎಷ್ಟು, 2 ಅಂಕದ್ದು ಎಷ್ಟು, 5 ಅಂಕದ್ದು ಎಷ್ಟು ಮತ್ತು 10 ಅಂಕದ ಪ್ರಶ್ನೆಗೆ ಎಷ್ಟು ಅನ್ನೋದ್ರ ಬಗ್ಗೆ ಅಲ್ಲಿ ಅಂಕಗಳನ್ನ ಕೂಡ ಸೂಚಿಸಿರ್ತಾರೆ. ಇನ್ನು ಪ್ರಶ್ನೆಗಳ ಸಂಖ್ಯೆಯನ್ನ ನಾವು ಸರಿಯಾಗಿ ಅಲ್ಲಿ ಹಾಕಬೇಕಾಗುತ್ತೆ. ನಿಮ್ಗೆಲ್ಲ ನಾನು ಈ ಮೊದಲು ವಿಡಿಯೋದಲ್ಲಿಯೂ ಕೂಡ ತಿಳಿಸಿದ್ದೆ ಪ್ರಶ್ನೆಗಳ ಸಂಖ್ಯೆ. ಯಾಕೆಂದ್ರೆ ಇಲ್ಲಿ ಕಂಟಿನ್ಯೂಸ್ ಆರ್ಡರ್ ಮೇಲೆ ನಾವು ಪ್ರಶ್ನೆಗಳನ್ನ ನೋಡ್ತೀವಿ. ಮೊದಲ MCQ 1 ಅಂಕದ ಪ್ರಶ್ನೆಗಳೊಂದಿಗೆ ಪ್ರಾರಂಭವಾದ್ರೆ 42ನೆಯ ಪ್ರಶ್ನೆ 10 ಅಂಕದ ಪ್ರಶ್ನೆಗಳೊಂದಿಗೆ ಮುಕ್ತಾಯವಾಗುತ್ತೆ. ಹಾಗಾಗಿ ನಾವು ಯಾವ ಪ್ರಶ್ನೆಯನ್ನ ಬರೀತಾ ಇದ್ದೇವೋ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವ ಸಂಖ್ಯೆಯನ್ನ ಕಡ್ಡಾಯವಾಗಿ ನಾವು ಸರಿಯಾಗಿ ಉತ್ತರಿಸಿದಾಗ ಅಥವಾ ಸರಿಯಾಗಿ ಅಲ್ಲಿ ಹಾಕಿದಾಗ ಮಾತ್ರ ಮೌಲ್ಯಮಾಪಕರು ಉತ್ತಮವಾದಂತಹ ರೀತಿಯಲ್ಲಿ ಅವುಗಳಿಗೆ ಅಂಕಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನೊಂದು ವಿಶೇಷವಾಗಿ ಈ ವರ್ಷ ಬರುವಂತದ್ದು ಅಂದ್ರೆ ಈ ಭಾಗ ಎ ಅನ್ನುವಂತಹ ಈ ಒಂದು ಭಾಗದಲ್ಲಿ ನಾವು ಕಡ್ಡಾಯವಾಗಿ ಎಲ್ಲಿ ಪ್ರಥಮವಾಗಿ ಉತ್ತರಿಸ್ತೇವೋ ಅದೇ ಅಂಕಗಳನ್ನ ಮಾತ್ರ ಪರಿಗಣಿಸಲಾಗುವುದು. ಅಂದ್ರೆ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಈಗ ನೀವು MCQ ನಲ್ಲಿ 2 ಉತ್ತರಗಳಲ್ಲಿ ಡೌಟ್ ಇದೆ ಅಂತ ತಿಳ್ಕೊಂಡು ಪ್ರಥಮವಾಗಿ ಒಂದು ಉತ್ತರವನ್ನ ಬರೀತೀರಿ. 2-3 ಪೇಜ್ಗಳನ್ನ ಬಿಟ್ಟು ಮತ್ತೊಮ್ಮೆ ಇನ್ನೊಂದು ಅದೇ ನಂಬರ್ ಸಂಖ್ಯೆಯನ್ನ ಹಾಕಿ ಇನ್ನೊಂದು ಉತ್ತರವನ್ನ ಬರೀತೀರಿ. ಆ 2ರಲ್ಲಿ ಒಂದು ತಪ್ಪಾಗಿರುತ್ತೆ, ಯಾವ್ದಾದ್ರೂ ಒಂದು ಸರಿ ಆಗುತ್ತೆ ಅನ್ನುವಂತಹ ನಿಮ್ಮ ಮನೋಭಾವನೆಯನ್ನ ಇಲ್ಲಿ ಬೋರ್ಡ್ ಪರಿಗಣಿಸೋದಿಲ್ಲ. ಈ ಬಾರಿ ಏನಾಗಿದೆ ಅಂದ್ರೆ, ನೀವು ಯಾವುದೇ ಒಂದು ಉತ್ತರಿಸಿ ಆ ಪ್ರಥಮವಾಗಿ ಯಾವುದು ಉತ್ತರಿಸಿರ್ತೀರೋ ಆ ಪ್ರಶ್ನೆ ಅದನ್ನೇ ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದು. ಅದು ಅಕಸ್ಮಾತ್ ತಪ್ಪಾಗಿದ್ರು ಮುಂದಿನ ಪೇಜ್ನಲ್ಲಿ ನೀವು ಸರಿ ಬರೆದಿದ್ರು ಕೂಡ ಅದು ನಿಮ್ಮ ಪರೀಕ್ಷೆಗೆ ಅಥವಾ ಮೌಲ್ಯಮಾಪನಕ್ಕೆ ಒಳಪಡಿಸೋದಿಲ್ಲ. ಹಾಗಾಗಿ ನೀವು ಸರಿಯಾಗಿ ಉತ್ತರವನ್ನ ಕೊಡುವಾಗ ಸರಿಯಾದ ರೀತಿಯಲ್ಲಿ ಅವುಗಳ ಸಂಖ್ಯೆ ಹಾಗೂ ಈ ಎ ಭಾಗದಲ್ಲಿ ಬರುವ MCQ ಆಗಿರಬಹುದು, ಬಿಟ್ಟ ಸ್ಥಳ ಆಗಿರಬಹುದು, ಹೊಂದಿಸಿ ಬರೆಯಿರಿ ಆಗಿರಬಹುದು ಅಥವಾ 1 ಅಂಕದ ಪ್ರಶ್ನೆ ಆಗಿರಬಹುದು, ಇವು ಎಲ್ಲಿ 1ನೇ ಸಾರಿ ಬರೀತಿರೋ ಅದೇ ಅಂತಿಮವಾಗಿರುತ್ತೆ. ಇದನ್ನ ನೀವು ತಿಳ್ಕೊಂಡು ಸರಿಯಾಗಿ ಉತ್ತರವನ್ನ ನೀವು ಬರೀಬೇಕು. ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿಯ ಪ್ರಶ್ನೆಗಳನ್ನ ಒಳಗೊಂಡಿದೆ ಅನ್ನೋದನ್ನ ನೋಡೋಣ. ಈಗ ಮೊದಲನೇದಾಗಿ ಭಾಗ ಎ ಬರುತ್ತೆ. ಇಲ್ಲಿ ನಾವು 4 ಭಾಗಗಳನ್ನ ನೋಡ್ತೀವಿ. ಭಾಗ ಎ ಯಲ್ಲಿಯೇ ಕೂಡ ನಾವು 4 ಪಾರ್ಟ್ಗಳನ್ನ ನೋಡ್ತೀವಿ. ಒಂದು MCQ ಪಾರ್ಟ್, ಇನ್ನೊಂದು ಫಿಲ್ ಇನ್ ದಿ ಬ್ಲಾಂಕ್ಸ್ ಪಾರ್ಟ್, ಇನ್ನೊಂದು ಮ್ಯಾಚ್ ದ ಫಾಲೋವಿಂಗ್ ಪಾರ್ಟ್, ಇನ್ನೊಂದು 1 ಸೆಂಟೆನ್ಸ್ ಆರ್ 1 ವರ್ಡ್ ಆನ್ಸರ್ ಪಾರ್ಟ್. ಈ 4 ಭಾಗಗಳನ್ನ ನಾವು ನೋಡ್ತೇವೆ, 4 ಪಾರ್ಟ್ಗಳನ್ನ. ಇದರಲ್ಲಿ ಮೊದಲನೇದು, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಅಂದ್ರೆ ಇದು MCQ ಪ್ರಶ್ನೆ. ಇಲ್ಲಿ 4 ಉತ್ತರಗಳನ್ನ ನೀಡಿರ್ತಾರೆ. ಇದರಲ್ಲಿಯ ಒಂದು ಉತ್ತರವನ್ನ ನಾವು ಸರಿಯಾಗಿ ಉತ್ತರಿಸಬೇಕು, ಅದನ್ನ ಬರಿಬೇಕು. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಗಡಿರೇಖೆ ಆಯೋಗದ ಅಧ್ಯಕ್ಷರು. ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಗಡಿರೇಖೆ ಆಯೋಗದ ಅಧ್ಯಕ್ಷರು, ಅದರಲ್ಲಿ ನೀವು ನೋಡ್ತೀವಿ ಎ ಅನ್ನುವಂಥದ್ದು VP ಮೆನನ್, 2ನೇದ್ದು ಬಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್, 3ನೇದ್ದು KM ಪಣಿಕ್ಕರ್, 4ನೇದ್ದು ಲಾರ್ಡ್ ಮೌಂಟ್ ಬ್ಯಾಟನ್.
ಇದರಲ್ಲಿ ನಾವು ಸರಿ ಉತ್ತರವನ್ನ ಯಾವ ರೀತಿ ಬರೀಬೇಕು ಅಂದ್ರೆ ಇದರಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಬಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಇಲ್ಲಿ ನಾವು 1 ಅಂತ ಬರೆದು ಅದರ ಮುಂದೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಬರೆಯುವಕ್ಕಿಂತಲೂ ಕೂಡ ಅದರ ಯಾವ ಆಪ್ಷನ್ ಇದೆ ಅನ್ನೋದನ್ನು ಕೂಡ ನಾವು ಬರೆದಾಗ ಉತ್ತಮವಾದಂತಹ ಆನ್ಸರ್ ಆಗುತ್ತೆ. ಇಲ್ಲಿ ನಾವು ಬಿ ಅಂತ ಬರೆದು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ನೀವು ಬರೀತೀರಿ. ಆ 1 ಅನ್ನುವಂತಹ ಪ್ರಶ್ನೆ ಸಂಖ್ಯೆಯನ್ನ ಮಾರ್ಜಿನ್ ನಲ್ಲಿ ಬರೀತೀರಿ. ಈ ರೀತಿಯಾಗಿ ಇಲ್ಲಿ ಬರೀಬೇಕು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ತಿಳಿಸುವುದೇನೆಂದ್ರೆ, ಪ್ರಶ್ನೆ ನಿಮಗೆ ಉತ್ತರ ಪತ್ರಿಕೆ ಸುಮಾರು 40 ಪೇಜಿಂದ ಒಳಗೊಂಡಿರುತ್ತೆ. ನೀವು ಇಲ್ಲಿ ಆ ಉತ್ತರ ನಮ್ಗೆ ಎಲ್ಲಿ ಸಪ್ಲಿಮೆಂಟ್ ಕೊಡ್ತಾರೋ ಇಲ್ಲೋ, ಸಪ್ಲಿಮೆಂಟ್ ದೊರೆಯುತ್ತದೋ ಇಲ್ಲೋ ಅನ್ನುವಂಥದ್ದು ಯಾವುದೇ ಟೆನ್ಷನ್ ಇಲ್ಲದೆ ನೀವು ಸ್ವಲ್ಪ ಬಿಡಿಯಾಗಿ ಒಂದು ಪ್ರಶ್ನೆ ಉತ್ತರಿಸಿದ ನಂತರ ಒಂದು ಲೈನ್ ಅನ್ನ, 1 ಅಥವಾ 2 ಲೈನ್ ಅನ್ನ ಬಿಟ್ಟು ಹೊಸ ಪ್ರಶ್ನೆಗೆ ನೀವು ಉತ್ತರಿಸಿದಾಗ ಉತ್ತಮವಾದಂತಹ ರೀತಿಯಲ್ಲಿ ಮೌಲ್ಯಮಾಪಕರ ಮೇಲೆ ನೀವು ಪ್ರಭಾವವನ್ನ ಬೀರಬಹುದು. ಹಾಗಾಗಿ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಜೊತೆಗೆ ಸ್ವಲ್ಪ ಮಧ್ಯದಲ್ಲಿ ಲೈನ್ ಗಳನ್ನ ನೀವು ಬಿಟ್ಟು, ಅಂದ್ರೆ ಒಂದು ಪ್ರಶ್ನೆ ಮುಗಿದ ನಂತರ ಇನ್ನೊಂದು ಪ್ರಶ್ನೆಯ ಮಧ್ಯದಲ್ಲಿ ಲೈನ್ ಬಿಟ್ಟು ಬರೆದಾಗ ಉತ್ತಮವಾಗಿರುವಂತಹ ಒಂದು ಆನ್ಸರ್ ಹಾಗೂ ಪ್ರಭಾವ ಮೌಲ್ಯಮಾಪನ ಮೇಲೆ ಬೀರುವುದರಿಂದ ನೀವು ಉತ್ತಮ ಅಂಕಗಳನ್ನ ಗಳಿಸಬಹುದು. ಹೀಗೆ ಈ 1ನೆಯ ಪ್ರಶ್ನೆಗೆ ಗಡಿರೇಖೆ ಆಯೋಗದ ಅಧ್ಯಕ್ಷರು ಅಂದಾಗ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 2ನೇದು 1985ರಲ್ಲಿ ಜಾರಿಗೆ ಬಂದಂತಹ ಕಾಯ್ದೆ. 1985ರಲ್ಲಿ ಯಾವ ಕಾಯ್ದೆ ಜಾರಿಗೆ ಬಂತು? ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎ ಕನಿಷ್ಠ ವೇತನ ಕಾಯ್ದೆ, ಬಿ ವರದಕ್ಷಿಣೆ ನಿಷೇಧ ಕಾಯ್ದೆ, ಸಿ ಪಕ್ಷಾಂತರ ನಿಷೇಧ ಕಾಯ್ದೆ, ಡಿ ಪರಿಸರ ಸಂರಕ್ಷಣಾ ಕಾಯ್ದೆ. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ? ನಿಮಗೆಲ್ಲ ಗೊತ್ತಿರಲಿ, ಇದು 2ನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆ ಆಗಿರುವುದರಿಂದ ಇಲ್ಲಿ ನಾವು ಯಾವುದನ್ನ ಸುಲಭವಾಗಿ ಗುರುತಿಸಬಹುದು ಅಂದ್ರೆ, ಇಲ್ಲಿ 1985ರಲ್ಲಿ ಜಾರಿಗೆ ಬಂದ ಕಾಯ್ದೆ ಯಾವುದು ಅಂದ್ರೆ ಸಿ ಪಕ್ಷಾಂತರ ನಿಷೇಧ ಕಾಯ್ದೆ. ಅಂದ್ರೆ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಹಾಗಾಗಿ ಸಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಇರುವಂತಹ ಸ್ಥಳ. ಸರ್ದಾರ್ ವಲ್ಲಭಭಾಯಿ ಪೊಲೀಸ್ ಅಕಾಡೆಮಿ ಇರುವಂತಹ ಸ್ಥಳ ಅಂದಾಗ ಇಲ್ಲಿ ಆಪ್ಷನ್ ನೋಡಿದಾಗ ನಾವು ಎ ಹೈದರಾಬಾದ್ ಇದೆ, ಬಿ ನವದೆಹಲಿ ಇದೆ, ಸಿ ಮಸೂರಿ ಇದೆ, ಡಿ ಬೆಂಗಳೂರು ಇದೆ. ಇವುಗಳಲ್ಲಿ ಈ IAS ಮತ್ತು IPS ಅಧಿಕಾರಿಗಳಿಗೆ ಮಾಡುವಂತಹದ್ದು 2 ಬರುತ್ತೆ. ಒಂದು ಹೈದರಾಬಾದ್ ಅಂತ ಬಂದ್ರೆ ಇನ್ನೊಂದು ಮಸೂರಿ. ಮಸೂರಿಯಲ್ಲಿ ಯಾವ್ದಿದೆ ಅಂತಂದ್ರೆ ಅಲ್ಲಿ IAS ತರಬೇತಿ ಕೇಂದ್ರ ಆಗಿದೆ, IAS ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡುವ ಕೇಂದ್ರ. ಈಗ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪೊಲೀಸ್ ಅಕಾಡೆಮಿ. ಪೊಲೀಸ್ ಅಕಾಡೆಮಿ ಅಂದ್ರೆ ಇದು IPS ದವರಿಗೆ ತರಬೇತಿ ಇರುವಂತಹ ಸ್ಥಳ. ಇದರ ಸರಿ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಎ ಹೈದರಾಬಾದ್. ಅಂದ್ರೆ ಹೈದರಾಬಾದ್ ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಇದೆ. ಹಾಗಾಗಿ ಎ ಹೈದರಾಬಾದ್ ಸರಿಯಾದ ಉತ್ತರ ಆಗಿದೆ. ಇನ್ನು 4ನೇದಾಗಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಜಾರಿಗೆ ಬಂದ ವರ್ಷ. ಕರ್ನಾಟಕದಲ್ಲಿ ಲೋಕಾಯುಕ್ತ ಯಾವಾಗ ಜಾರಿಗೆ ಬಂತು ಅಂತ, ಅದರ ಅರ್ಥ ಯಾವ ವರ್ಷದಲ್ಲಿ ಬಂತು ಅಂದಾಗ ಇಲ್ಲಿ ಉತ್ತರವನ್ನ ನಾವು ನೋಡ್ತೀವಿ. ಎ 1973, ಬಿ 1963, ಸಿ 2014, ಡಿ 1984. ಈ 4 ಉತ್ತರಗಳಲ್ಲಿ ನಾವು 2014 ಅಂದ ತಕ್ಷಣ ಲೋಕಾಯುಕ್ತ ಕರ್ನಾಟಕದಲ್ಲಿ ಜಾರಿಗೆ ಬಂದ ವರ್ಷ ಆಗೋದಿಲ್ಲ. ಅದು 2014 ಭಾರತದಲ್ಲಿ ಲೋಕಪಾಲ್ ಜಾರಿಗೆ ಬಂದಂತಹ ವರ್ಷ. ಹಾಗಾಗಿ ಇಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಡಿ 1984. ಡಿ 1984ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಜಾರಿಗೆ ಬಂತು. ಹಾಗಾಗಿ ಡಿ 1984 ಸರಿಯಾದ ಉತ್ತರ ಆಗುತ್ತೆ. ಇನ್ನು 5ನೇದಾಗಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂದಾಗ ನಮಗೆಲ್ಲರಿಗೂ ಗೊತ್ತಿರುವಂತೆ ಇಲ್ಲಿ 4 ಆಪ್ಷನ್ಗಳಲ್ಲಿ ಮಹಾತ್ಮ ಗಾಂಧೀಜಿ ಇದೆ, ಪಂಡಿತ್ ಜವಾಹರ್ಲಾಲ್ ನೆಹರು ಇದೆ, ಇಂದಿರಾ ಗಾಂಧಿ ಇದೆ, ಫಜಲ್ ಅಲಿ ಇದೆ. ಆದರೆ ಇದರಲ್ಲಿ ಸರಿಯಾದ ಉತ್ತರ ಸಂವಿಧಾನ ಶಿಲ್ಪಿ ಅನ್ನುವಂಥದ್ದು ಹೇಗೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಗುರುತಿಸ್ಲಿಕ್ಕೆ ಪಡಿತೀವೋ ಅಥವಾ ಅವರನ್ನ ನಾವು ಗುರುತಿಸ್ತೀವೋ ಅದೇ ರೀತಿ ವಿದೇಶಾಂಗ ನೀತಿಯ ಶಿಲ್ಪಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತದ್ದು ಯಾರು ಅಂದ್ರೆ ಇದರ ಸರಿ ಉತ್ತರ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು. ನಮ್ಮಲ್ಲಿ 2 ಶಿಲ್ಪಿಗಳನ್ನ ನಾವು ನೋಡ್ತೀವಿ. ಸಂವಿಧಾನ ಶಿಲ್ಪಿ ಅಂದ ತಕ್ಷಣ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ವಿದೇಶಾಂಗ ನೀತಿಯ ಶಿಲ್ಪಿ ಅಂದ ತಕ್ಷಣ ಪಂಡಿತ್ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಈ ಭಾಗ ಎ ಯಲ್ಲಿಯೇ 2ನೇ ಪಾರ್ಟ್. ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಬಿಟ್ಟ ಸ್ಥಳ ತುಂಬುವುದು. 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇಲ್ಲಿ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಅಂತ ಇದೆ. ಆವರಣಗಳಲ್ಲಿ ಅಂದಾಗ ನೀವು ಆವರಣದಲ್ಲಿ 6 ಉತ್ತರಗಳನ್ನ ನೀಡಿರ್ತಾರೆ, ಆದ್ರೆ ಅಲ್ಲಿ 5 ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಒಂದು ಡಿಸ್ಟ್ರಾಕ್ಟರ್, ನಿಮಗೆ ಕನ್ಫ್ಯೂಸ್ ಆಗುವ ಕಾರಣ ಮಾಡುವ ಸಲುವಾಗಿ ಅದರಲ್ಲಿ ಇಟ್ಟಿರುವಂತದ್ದು.
ಹಾಗಾಗಿ ಇಲ್ಲಿ ನಾವು ಸರಿಯಾದದನ್ನ ಗುರುತಿಸಿ ಮಾಡಬೇಕು. ಇಲ್ಲಿ ಆವರಣದಲ್ಲಿ ಕೊಟ್ಟಿರುವುದನ್ನು ನಾವು ನೋಡಿದ್ರೆ ಮುಕ್ತ ವ್ಯಾಪಾರ ಅಂತ ಇದೆ, ಶೇಖ್ ಮುಜಿಬುರ್ ರೆಹಮಾನ್ ಅಂತಿದೆ, ಜಿಲ್ಲಾಧಿಕಾರಿ ಅಂತಿದೆ, 1945 ಅಂತಿದೆ, ಭಾರತ ಇದೆ, ಅಮೆರಿಕ ಇದೆ. ಕೆಳಗಡೆ ಪ್ರಶ್ನೆಗಳನ್ನ ನಾವು ನೋಡಿದಾಗ ಜಿಲ್ಲಾಡಳಿತದ ಮುಖ್ಯಸ್ಥರು ಡ್ಯಾಶ್ ಡ್ಯಾಶ್ ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎನ್ನಲಾಗಿದೆ. ಇನ್ನು ಲೆಸೆಸ್ ಫೇರ್ ಪದದ ಅರ್ಥ ಡ್ಯಾಶ್. ಆಮೇಲೆ ಡ್ಯಾಶ್ ರಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು ಅಂತ ಇದೆ. ಆಮೇಲೆ ಬಂಗಬಂಧು ಅಂದು ಯಾರನ್ನು ಡ್ಯಾಶ್ ಅವರನ್ನು ಕರೆಯುತ್ತಾರೆ ಅಂತ ಇದೆ. ಈಗ ಇದರ ಒಂದೊಂದಾಗಿ ಉತ್ತರವನ್ನು ನೋಡೋಣ. ಅಂದ್ರೆ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅನ್ನೋದನ್ನ ನಾವು ಮೊದಲಿಗೆ ನೋಡಬೇಕು ಅಂತಂದ್ರೆ, ಜಿಲ್ಲಾಡಳಿತದ ಮುಖ್ಯಸ್ಥರು ನಿಮಗೆಲ್ಲ ಗೊತ್ತಿರುವಂತೆ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರಾಗಿರ್ತಾರೆ? ಅಲ್ಲಿರುವಂತದ್ದು ಜಿಲ್ಲಾಧಿಕಾರಿ. ಜಿಲ್ಲಾಡಳಿತದ ಮುಖ್ಯಸ್ಥರು ಆಗಿರ್ತಾರೆ. ಹಾಗಾಗಿ ಇಲ್ಲಿ ಸರಿ ಉತ್ತರ ಜಿಲ್ಲಾಧಿಕಾರಿ ಆಗುತ್ತೆ. 6ನೇದಕ್ಕೆ ನೀವು ಪ್ರಶ್ನೆ ಸಂಖ್ಯೆ ಹಾಕುವಾಗ MCQ 5 ಮುಗಿದ ತಕ್ಷಣ 6 ಅಂತ ನೀವು ಪ್ರಶ್ನೆ ಸಂಖ್ಯೆ ಮಾರ್ಜಿನ್ ನಲ್ಲಿ ಹಾಕಿದ್ರೆ ಅದು ಫಿಲ್ ಇನ್ ದಿ ಬ್ಲಾಂಕ್ಸ್ ಆಗಿರುತ್ತೆ. ಹಾಗಾಗಿ ಕಂಟಿನ್ಯೂ ನಂಬರ್ ಸಂಖ್ಯೆಯನ್ನ ಹಾಕ್ತಾನೆ ಹೋಗ್ಬೇಕು. ನೆಕ್ಸ್ಟ್ 7ನೇದಾಗಿ ನಾವು ನೋಡಿದ್ರೆ 7ನೇದು ಯಾವುದು ಅಂದ್ರೆ ಡ್ಯಾಶ್ ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎನ್ನಲಾಗಿದೆ. ಇಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಅಂದಾಗ ಆ ಆಪ್ಷನ್ ಅಲ್ಲಿ ನಾವು ನೋಡ್ತೀವಿ 100% ನಮಗೆಲ್ಲ ಗೊತ್ತು, ನಮ್ಮಲ್ಲಿ ವೈವಿಧ್ಯಮಯ ಸಂಸ್ಕೃತಿಯನ್ನ ನೋಡ್ತೀವಿ. ಯಾವ ರಾಷ್ಟ್ರದಲ್ಲಿ? ಭಾರತದಲ್ಲಿ. ಹಾಗಾಗಿ ಇಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ? ಭಾರತ ಆಗುತ್ತೆ. ಹಾಗಾಗಿ ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಅಂತ ಯಾವ ರಾಷ್ಟ್ರವನ್ನ ಕರೆಯಲಾಗಿದೆ ಅಂದ್ರೆ ಭಾರತವನ್ನ, ಅಂದ್ರೆ ಭಾರತ ರಾಷ್ಟ್ರವನ್ನು ಅಂತ ನಾವು ಇಲ್ಲಿ ಸರಿ ಉತ್ತರವನ್ನ ಬರೀಬಹುದು. ಇನ್ನು 8ನೇದ್ದು ಲೆಸೆಸ್ ಫೇರ್ ಪದದ ಅರ್ಥ. ಲೆಸೆಸ್ ಫೇರ್ ಇದರ ಅರ್ಥ ಏನು ಅನ್ನೋದನ್ನ ನಾವು ನೋಡಿದಾಗ ನಿಮ್ಗೆಲ್ಲ ಗೊತ್ತಿರುವಂತೆ ಉದಾರೀಕರಣ ಅನ್ನುವಂತಹ ಟಾಪಿಕ್ ನಲ್ಲಿ ಬರುವಂತಹ ಉತ್ತರ ಇಲ್ಲಿ ಲೆಸೆಸ್ ಫೇರ್ ಎಂದರೆ ಮುಕ್ತ ವ್ಯಾಪಾರ ಎಂದರ್ಥ. ಅಂದ್ರೆ ಮುಕ್ತ ವ್ಯಾಪಾರ ಲೆಸೆಸ್ ಫೇರ್ ಅನ್ನುವಂತಹ ಪದದ ಅರ್ಥ ಆಗುತ್ತೆ. ಈಗ 9ನೇದಾಗಿ ನಾವು ನೋಡಿದ್ರೆ 9ನೇ ಪ್ರಶ್ನೆ ಡ್ಯಾಶ್ ರಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು. ಡ್ಯಾಶ್ ರಲ್ಲಿ ಅಂದ್ರೆ ಯಾವ ವರ್ಷದಲ್ಲಿ ಅನ್ನುವಂತ ಅರ್ಥ. ಹಾಗಾಗಿ ಇಲ್ಲಿ ಇದರ ಸರಿ ಉತ್ತರ ನಾವು ಗಮನಿಸಿದರೆ 1945ರಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು ಅನ್ನೋದನ್ನ ನಾವಿಲ್ಲಿ ಸರಿ ಉತ್ತರವನ್ನಾಗಿ ಪಡೆದುಕೊಳ್ಳಬಹುದು. ಇನ್ನು 10ನೇದಾಗಿ ನೋಡಿದರೆ ಬಂಗಬಂಧು ಎಂದು ಯಾರನ್ನು ಕರೆಯುತ್ತಾರೆ ಅಥವಾ ಡ್ಯಾಶ್ ರವರನ್ನ ಕರೀತಾರೆ ಬಂಗಬಂಧು. ಅಲ್ಲಿ ನಾವು ಆಪ್ಷನ್ ನಲ್ಲಿ ನೋಡಿದಾಗ ಅಲ್ಲಿ ನಿಮಗೆಲ್ಲ ಗೊತ್ತು, ನೇರವಾಗಿ ಅಲ್ಲಿ ಒಂದು ಹೆಸರು ಇರೋದನ್ನ, ಅದು ಯಾವುದು ಬಂಗಬಂಧು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಬಂಗಬಂಧು ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಬರುತ್ತೆ ಸಾರ್ಕ್ ನ ಶಿಲ್ಪಿ ಅಂತ ಬರುತ್ತೆ. ಆ ಸಾರ್ಕ್ ನ ಶಿಲ್ಪಿ ಯಾರು ಅಂದಾಗ ಅಲ್ಲಿ ಜಿಯಾವುರ್ ರೆಹಮಾನ್ ಆಗುತ್ತಾರೆ. ಇಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಬಂಗಬಂಧು ಅಂತ ಕರೆದ್ರೆ ಸಾರ್ಕ್ ನ ಶಿಲ್ಪಿ ಅಂತ ಬಂತು ಅಂದ್ರೆ ಜಿಯಾವುರ್ ರೆಹಮಾನ್ ಆಗುತ್ತೆ. ಇವೆರಡನ್ನು ಕೂಡ ನೀವು ನೋಡ್ಕೊಂಡಿರ್ಬೇಕು. ಇನ್ನು ನೆಕ್ಸ್ಟ್ ಭಾಗ 3, ಅದರಲ್ಲಿ 3ನೇ ಪಾರ್ಟ್, ಎ ಭಾಗದಲ್ಲಿಯೇ 3ನೇ ಪಾರ್ಟ್, ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್. ಈ ಒಂದು ಪ್ರಶ್ನೆಯಿಂದಲೂ ಕೂಡ ನಾವು 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇಲ್ಲಿ ನೋಡ್ತೀರಿ ಕಂಟಿನ್ಯೂಸ್ 10 ಆದ ಮೇಲೆ 11 ಅನ್ನುವಂಥದ್ದು 12 ಅನ್ನುವಂಥದ್ದು ಇವೆಲ್ಲವೂ ಕೂಡ ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂತದ್ದು. ಅದನ್ನು ನಾವು ಗಮನಿಸಬೇಕು. ಇಲ್ಲಿ ಭಾರತದಲ್ಲಿನ ಪಕ್ಷ ಪದ್ಧತಿ ಒಂದು ಕಡೆ ಇದೆ, ಮುಂದುಗಡೆ ಮೇ 1 ಇದೆ, ಮ್ಯಾಚ್ ಆಗೋದಿಲ್ಲ. ನಾಗರಿಕ ಸೇವಾ ವರ್ಗ ಅಂತ ಇದೆ, ಆಸಿಯಾನ್ ಅಂತಿದೆ. ಕಾರ್ಮಿಕರ ದಿನ ಅಂತಿದೆ, ಬಹುಪಕ್ಷ ಪದ್ಧತಿ ಇದೆ. ವೆಸ್ಟ್ ಫಾಲಿಯಾ ಒಪ್ಪಂದ ಅಂತಿದೆ, ಅದರ ಮುಂದೆ ವಿಶ್ವಸಂಸ್ಥೆ ಅಂತಿದೆ. ಪ್ರಾದೇಶಿಕ ಸಂಘ ಅಂತಿದೆ, ಅದರ ಮುಂದೆ 1648 ಇದೆ. ಇನ್ನೊಂದು ಡಿಸ್ಟ್ರಾಕ್ಟರ್ ಕೊಟ್ಟಿರುವಂತದ್ದು ಹೆಚ್ಚಿನ ಒಂದು ತಪ್ಪು ಉತ್ತರ ಶಾಶ್ವತ ಕಾರ್ಯಾಂಗ ಆಗಿದೆ. ಇಲ್ಲಿನ 6 ಕೊಟ್ಟಿದ್ದಾರೆ, 5ಅನ್ನ ನಾವು ಹೊಂದಿಸಬೇಕು. ಇಲ್ಲಿ ಯಾವ ರೀತಿಯಾಗಿ ನಾವು ಉತ್ತರಿಸಬೇಕು ಅಂದ್ರೆ ಒಂದು ಕಡೆ ನಾವು ಮೊದಲು ಈ ಸರಿಯಾದದ್ದ 11, 12, 13, 14, 15 ಬರೆದುಕೊಂಡು ಅದರ ಮುಂದೆ ಸರಿಯಾದ ಆಪ್ಷನ್ ಅದಕ್ಕೆ ಹೊಂದಿಕೆಯಾಗುವುದನ್ನ ನಾವು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಇಲ್ಲಿ ನೋಡೋಣ. ಮೊದಲನೇದಾಗಿ ಈ ತರಹದ ಒಂದು ಬರ್ಕೊಂಡು ಭಾರತದಲ್ಲಿನ ಪಕ್ಷ ಪದ್ಧತಿ ಆ ಆಪ್ಷನ್ ನಲ್ಲಿ ನೋಡಿದಾಗ ಆ ಆಪ್ಷನ್ ನಲ್ಲಿ ಇದೆ, ಅದರ ಯಾವುದು ಪಕ್ಷ ಪದ್ಧತಿ ಅಂದಾಗ ಸಿ ಬಹುಪಕ್ಷ ಪದ್ಧತಿ. ಭಾರತದಲ್ಲಿ ಎಂತ ಪಕ್ಷ ಪದ್ಧತಿ ಇದೆ? ಬಹುಪಕ್ಷ ಪದ್ಧತಿ. ಏಕಪಕ್ಷ ಪದ್ಧತಿಯೂ ಅಲ್ಲ, ದ್ವಿಪಕ್ಷ ಪದ್ಧತಿಯೂ ಅಲ್ಲ, ಬಹುಪಕ್ಷ ಪದ್ಧತಿ ಇದೆ. ಅಲ್ಲಿ ಬಹುಪಕ್ಷ ಪದ್ಧತಿ ಅನ್ನೋದು ಸರಿಯಾದ ಮ್ಯಾಚ್ ಆಗುತ್ತೆ ಭಾರತದಲ್ಲಿನ ಪಕ್ಷ ಪದ್ಧತಿಗೆ. ಇನ್ನು 2ನೇದು ನಾಗರಿಕ ಸೇವಾ ವರ್ಗ ಅಂತ ಇದೆ. ಈ ನಾಗರಿಕ ಸೇವಾ ವರ್ಗಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅಂದ್ರೆ ಎಲ್ಲಕ್ಕಿಂತ ಕೊನೆಯದಾಗಿರುವಂತಹ ಎಫ್ ಶಾಶ್ವತ ಕಾರ್ಯಾಂಗ. ನಾಗರಿಕ ಸೇವಾ ವರ್ಗ ಎಂತಹ ಕಾರ್ಯಾಂಗ ಆಗಿದೆ ಅಂದ್ರೆ ಇದು ಶಾಶ್ವತ ಕಾರ್ಯಾಂಗ. ಇಲ್ಲಿ ಕಾರ್ಯನಿರ್ವಹಿಸುವ ನಾಗರಿಕ ಸೇವಾ ವರ್ಗದವರು ನಿವೃತ್ತಿಯಾಗುವವರೆಗೆ ಅಧಿಕಾರದಲ್ಲಿರ್ತಾರೆ. ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗ ಅನ್ನೋದನ್ನ ನೋಡ್ತೀವಿ. ರಾಜಕೀಯ ಕಾರ್ಯಾಂಗ 5 ವರ್ಷದ ಅವಧಿಗೆ ರಚನೆ ಆಗುತ್ತೆ. ಇವತ್ತು CM ಆಗಿರ್ಬೋದು, PM ಆಗಿರ್ಬೋದು, ಮಿನಿಸ್ಟರ್ಸ್ ಆಗಿರ್ಬೋದು,
ಅವರು ಗರಿಷ್ಠ 5 ವರ್ಷಕ್ಕೆ ಆಯ್ಕೆಯಾಗಿರ್ತಾರೆ. ಮತ್ತೆ ಚುನಾವಣೆ ಆಗಿ ಅವರೇ ಗೆದ್ದು ಅವರೇ ಮತ್ತೆ ಆದರೂ ಕೂಡ ಅದು ಮತ್ತೊಮ್ಮೆ ಅವರು ಪ್ರಮಾಣ ವಚನ ಸ್ವೀಕರಿಸಿ ಹೊಸದಾಗಿ ಅಧಿಕಾರವನ್ನ ಪಡೆದುಕೊಳ್ತಾರೆ. ಆದರೆ ನಾಗರಿಕ ಸೇವಾ ವರ್ಗದವರು ಒಮ್ಮೆ ನೇಮಕಾತಿ ಹೊಂದಿದಂದಿನಿಂದ ನಿವೃತ್ತಿಯಾಗುವವರೆಗೆ ಅವರು ಅಧಿಕಾರದಲ್ಲಿರ್ತಾರೆ. ಹಾಗಾಗಿ ಅದಕ್ಕೆ ಏನಂತ ಕರೀತಾರೆ? ಶಾಶ್ವತ ಕಾರ್ಯಾಂಗ ಅಂತ ಕರೀತಾರೆ. ನೆಕ್ಸ್ಟ್, ಕಾರ್ಮಿಕರ ದಿನ. ನಿಮಗೆಲ್ಲ ಗೊತ್ತು, ಮೇ 1 ನಾವು ಕಾರ್ಮಿಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಕಾರ್ಮಿಕರ ದಿನ ಅಂದ ತಕ್ಷಣ ಮೇ 1 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ವೆಸ್ಟ್ಫಾಲಿಯಾ ಒಪ್ಪಂದ. ವೆಸ್ಟ್ಫಾಲಿಯಾ ಒಪ್ಪಂದ ಯಾವಾಗ ಆಯಿತು ಅನ್ನೋದನ್ನು ನೋಡಿದಾಗ ಅದರಲ್ಲಿ ಒಂದು ಇಸ್ವಿ ಇತ್ತು, 1648. ಈ ವೆಸ್ಟ್ಫಾಲಿಯಾ ಒಪ್ಪಂದ 1648ರಲ್ಲಿ ಆಯಿತು. ಇನ್ನು ಪ್ರಾದೇಶಿಕ ಸಂಘ ಅಂತ ಇದೆ. ಪ್ರಾದೇಶಿಕ ಸಂಘ ಅಂದಾಗ ಅಲ್ಲಿ ಉತ್ತರ ಆಸಿಯಾನ್. ಇಲ್ಲಿ ವಿಶ್ವಸಂಸ್ಥೆ ಅನ್ನೋದು ಪ್ರಾದೇಶಿಕ ಸಂಘ ಆಗೋದಿಲ್ಲ, ಆಸಿಯಾನ್ ಅನ್ನೋದು ಪ್ರಾದೇಶಿಕ ಸಂಘ ಆಗುತ್ತೆ. ಹೀಗೆ ನಾವು ಹೊಂದಿಸಿ ಬರೆಯಿರಿ ಅನ್ನುವ ಪಾರ್ಟ್ ಅನ್ನ ಈ ಭಾಗದಿಂದ ಈ ತರಹದ ಉತ್ತರವನ್ನ ನಾವು ಬರೆದು 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಈಗ ಮುಂದಿನ ನೋಡಿದರೆ ನಾವು 4ನೇ ಪಾರ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಆದರೂ ನಾವು ಉತ್ತರಿಸಬಹುದಾಗಿದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಮೊದಲನೇದ್ದು 16. ಇದು ಕೂಡ 1 ಅಂಕದ ಪ್ರಶ್ನೆ. ಇದು 1 ಅಂಕದ ನೇರವಾಗಿ ಉತ್ತರವನ್ನ ಬಯಸುವಂತಹ ಪ್ರಶ್ನೆಯಾಗಿದೆ. ಇದನ್ನು ನಾವು ಸರಿಯಾಗಿ ಹಾಕಬೇಕು. ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು? ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂದ ತಕ್ಷಣ ನಮ್ಗೆಲ್ಲಾ ಗೊತ್ತಿರುವಂತೆ ಶೋಷಿತರ ದನಿ, ದಲಿತರ ಸೂರ್ಯ ಅಂತ ಕರೆಸಿಕೊಂಡಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಮೂಕನಾಯಕ ಎಂಬ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಇನ್ನು 17ನೇದಾಗಿ, ಲಿಂಗಾಧಾರಿತ ಅಸಮಾನತೆಗೆ ಒಂದು ಕಾರಣವನ್ನ ಕೊಡಿ. ಲಿಂಗಾಧಾರಿತ ಅಸಮಾನತೆ, ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟಿ. ಈ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಅಂದಾಗ ಅಲ್ಲಿ ಬಹಳಷ್ಟು ಕಾರಣಗಳು ಬರುತ್ತೆ. ಅದರಲ್ಲಿ ಒಂದು ಕಾರಣವನ್ನು ನಾವು ಉತ್ತರಿಸಬೇಕು. ಯಾವ್ಯಾವುದು ಅಂದ್ರೆ ಮನುಸ್ಮೃತಿ ಅಂತ ಬರುತ್ತೆ, ಪುರುಷ ಪ್ರಾಬಲ್ಯ ಅಂತ ಬರುತ್ತೆ, ಶಿಕ್ಷಣದ ನಿರಾಕರಣೆ ಅಂತ ಬರುತ್ತೆ. ಯಾಕಂದ್ರೆ ಸ್ತ್ರೀಯರಿಗೆ ಶಿಕ್ಷಣವನ್ನ ನಿರಾಕರಿಸಿರುವಂತದ್ದು, ಬಹಳಷ್ಟು ಕಡಿಮೆ ಅವಕಾಶವನ್ನು ಕೊಟ್ಟಿರುವಂತದ್ದು, ವರದಕ್ಷಿಣೆ ಪದ್ಧತಿ ಆಗಿರ್ಬೋದು, ಸೂಕ್ತವಾದ ಪ್ರಾತಿನಿಧ್ಯ ನೀಡದೇ ಇರುವಂತದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಯಾವುದಕ್ಕೆ? ಲಿಂಗಾಧಾರಿತ ಅಸಮಾನತೆಗೆ ಕಾರಣ ಆಗುತ್ತೆ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಬರೆದ್ರೂ ಸಾಕು, ನಮಗೆ 1 ಅಂಕ ದೊರೀತದೆ. ಯಾಕಂದ್ರೆ ಇದು 1 ಅಂಕದ ಪ್ರಶ್ನೆ ಆಗಿದೆ. ಇನ್ನು 18ನೇದಾಗಿ, ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸಿದರು? ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸಿದರು? ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸ್ಮಿತೆ ರಾಜಕಾರಣವನ್ನ ಗುರುತಿಸಿದವರು ಅಂದ ತಕ್ಷಣ ನಮಗೆ ನಮ್ಮ ಟೆಕ್ಸ್ಟ್ ನಲ್ಲಿಯೂ ಕೂಡ ಇದೆ, ಅದು ಗೊತ್ತಾಗೋದು ಯಾರು ಅಂದ್ರೆ LA ಕಾಫ್ಮನ್. LA ಕಾಫ್ಮನ್ ಅವರು ಅಮೆರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಅಸ್ಮಿತೆ ರಾಜಕಾರಣವನ್ನ ಗುರುತಿಸ್ತಾರೆ. ಹಾಗಾಗಿ ಇದರ ಸರಿ ಉತ್ತರ LA ಕಾಫ್ಮನ್. ಇನ್ನು 19ನೇದಾಗಿ, WTO ವಿಸ್ತರಿಸಿ. ಅಬ್ರಿವೇಷನ್ಸ್ ಕೇಳಿದಂತೆ WTO ವಿಸ್ತರಿಸಿ ಅಂದಾಗ ಇದರ ಉತ್ತರವನ್ನು ನಾವು ತಿಳ್ಕೊಳ್ಬೇಕು ಅಂದಾಗ ಏನಾಗುತ್ತೆ? WTO ಇದರ ಬಗ್ಗೆ ನಾವು ಉತ್ತರಿಸಿದಾಗ ಇದನ್ನ ಕನ್ನಡದಲ್ಲಿ ನಾವು ವಿಶ್ವ ವ್ಯಾಪಾರ ಸಂಘಟನೆ ಅಂತ ಕೂಡ ಉತ್ತರಿಸಬಹುದು. WTO ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿಬಹುದು ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂದ್ರೂ ಸರಿ ಅಥವಾ ವಿಶ್ವ ವ್ಯಾಪಾರ ಸಂಘಟನೆ ಅಂದ್ರೂ ಸರಿ, ಇದು WTO ಅನ್ನೋದರ ಒಂದು ವಿಸ್ತರಣೆಯ ರೂಪ ಆಗಿದೆ. ಇನ್ನು 20ನೇದಾಗಿ, ಸಾರ್ಕ್ನ ಕೇಂದ್ರ ಕಚೇರಿಯಲ್ಲಿದೆ. ಸಾರ್ಕ್ನ ಕೇಂದ್ರ ಕಚೇರಿ. ಈ ಸಾರ್ಕ್ನ ಕೇಂದ್ರ ಕಚೇರಿ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು, ಸಾರ್ಕ್ ಅಂದ ತಕ್ಷಣ ಬಂಗಬಂಧು, ಜಿಯಾವುರ್ ರೆಹಮಾನ್, ಬಾಂಗ್ಲಾ ನೆನಪಾಗುತ್ತೆ. ಆದ್ರೆ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅನ್ನೋದನ್ನ ನಾವು ಬಹಳಷ್ಟು ಜನ ಢಾಕಾ ಅಂತ ಕನ್ಫ್ಯೂಸ್ ಆಗಿ ಬರೀತಿರ್ತಾರೆ. ಢಾಕಾ ಅಲ್ಲ, ಕೇಂದ್ರ ಕಚೇರಿ ಇರೋದು ನೇಪಾಳಿನ ರಾಜಧಾನಿಯಾಗಿರುವ ಕಠ್ಮಂಡುವಿನಲ್ಲಿ. ಹಾಗಾಗಿ ಸಾರ್ಕ್ನ ಕೇಂದ್ರ ಕಚೇರಿ ಅಂದರೆ ಕಠ್ಮಂಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಹೀಗೆ ಈ 20 ಪ್ರಶ್ನೆಗಳನ್ನ ನಾವು ಉತ್ತರಿಸಿ 1 ಅಂಕದ ಪ್ರಶ್ನೆಗಳನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಭಾಗ ಬಿ, ಇದರಲ್ಲಿ 5ನೇ ಪಾರ್ಟ್. ಇದು ಟೋಟಲ್ 7 ಪಾರ್ಟ್ಗಳಿರುತ್ತೆ ನಮ್ಮ ಕ್ವಶನ್ ಪೇಪರ್ ನಲ್ಲಿ. 4 ಭಾಗಗಳು 7 ಪಾರ್ಟ್ಗಳಲ್ಲಿ ಇದು 5ನೇ ಪಾರ್ಟ್. ಅದರಲ್ಲಿ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದ್ರೆ ಇದು 2 ಅಂಕದ ಪ್ರಶ್ನೆ. ಈ ಭಾಗ ಬಿ ಅನ್ನೋದು 2 ಅಂಕದ ಪ್ರಶ್ನೆ. 21 ನೀವು ನೋಡಿ, 1 ರಿಂದ 20ರವರೆಗೆ 1 ಅಂಕದ ಪ್ರಶ್ನೆ ಆಯ್ತು. 21ನೇ ಪ್ರಶ್ನೆ ಇದು 2 ಅಂಕದ ಪ್ರಶ್ನೆ. ಇದನ್ನು ನಾವು ಗಮನಿಸಬೇಕು. 21 ಅಂತ ನಾವು ಹಾಕಿದ್ವಿ ಅಂದ್ರೆ ಅದು 2 ಅಂಕದ ಪ್ರಶ್ನೆ ಆಗಿರುತ್ತೆ. ಇಲ್ಲಿ 21ನೇ ಪ್ರಶ್ನೆ, ಬಾಂಬೆ ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಬಾಂಬೆ ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು? ಅವು ಯಾವುವು?
ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ನೋಡಿದಾಗ ಬಾಂಬೆ 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಬಾಂಬೆ ಅನ್ನುವಂಥದ್ದು ಈಗ ಕ್ಯಾಪಿಟಲ್ ಸಿಟಿಯಾಗಿ ಉಳಿಯಿತು, ಅದು ರಾಜ್ಯದ ಹೆಸರಾಗಿ ಉಳಿಲಿಲ್ಲ. 2 ರಾಜ್ಯಗಳಾಗಿ ಅವುಗಳನ್ನ ಭಾಗ ಮಾಡಿ ಒಂದಕ್ಕೆ ಮಹಾರಾಷ್ಟ್ರ, ಮರಾಠಿ ಮಾತನಾಡುವ ಪ್ರದೇಶವನ್ನ ಮಹಾರಾಷ್ಟ್ರ ಅಂತ ಗುರುತಿಸಿದ್ರು, ಇನ್ನೊಂದು ಗುಜರಾತಿ ಮಾತನಾಡುವಂತಹ ಪ್ರದೇಶವನ್ನ ಗುಜರಾತ್. ಹೀಗೆ 2 ಭಾಗಗಳನ್ನ ಮಾಡಿದ್ರು ಬಾಂಬೆ. 2 ರಾಜ್ಯಗಳಾಗಿ, ಮತ್ತು ಅವು ಯಾವುವು ಅಂದ್ರೆ ಒಂದು ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್ ಅಂತ ನಾವು ಬರೆದಾಗ ಸರಿಯಾದ ಉತ್ತರ ಆಗುತ್ತೆ. ಇನ್ನು 22ನೇದಾಗಿ ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು? ಸೈಮನ್ ಕಮಿಷನ್ ಏಕೆ ನೇಮಕ ಮಾಡಲಾಯಿತು? ಈ ತರದ ಪ್ರಶ್ನೆಗಳು ಕೂಡ ಅಲ್ಲಿ ಕೇಳ್ತಾರೆ. ಹಾಗಾದ್ರೆ ಯಾಕೆ ಸೈಮನ್ ಕಮಿಷನ್ ಅನ್ನ ನೇಮಿಸಲಾಯಿತು ಅಂದ್ರೆ ಅದರ ಉತ್ತರವನ್ನು ನಾವು ಗಮನಿಸಬೇಕು. 1919ರ ಕಾಯ್ದೆ ಭಾರತೀಯ ಜನರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ವಿಫಲ ಆಗ್ತದೆ. ಈ ವಿಫಲತೆಯ ಕಾರಣವನ್ನ ಏನು ಎಂದು ಪರಿಶೀಲಿಸಲಿಕ್ಕೆ ಬ್ರಿಟಿಷ್ ಸರ್ಕಾರ 1927ರಲ್ಲಿ ಈ ಸೈಮನ್ ಕಮಿಷನ್ ಅನ್ನ ನೇಮಕ ಮಾಡಿ ಭಾರತಕ್ಕೆ ಕಳುಹಿಸುತ್ತೆ. ಇದನ್ನ ಈ ಕಾರಣದಿಂದ ಅಂದ್ರೆ 1919ರ ಕಾಯ್ದೆ ವಿಫಲವಾದ ಕಾರಣ ಏನು ಅನ್ನೋದು ತಿಳಿದುಕೊಳ್ಳಿಕ್ಕೆ ಸೈಮನ್ ಕಮಿಷನ್ ಅನ್ನ ನೇಮಿಸಿ ಭಾರತಕ್ಕೆ ಕಳಿಸ್ತಾರೆ. ಇನ್ನು 23ನೇದಾಗಿ 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಶೆಡ್ಯೂಲ್ಗಳಿವೆ? ಈ ಪ್ರಶ್ನೆಯನ್ನ ನಾವು ನೋಡಿದಾಗ ಇಲ್ಲಿ ನಮಗ್ ಗೊತ್ತಾಗುತ್ತೆ 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಎಷ್ಟು ಶೆಡ್ಯೂಲ್ಗಳಿವೆ. 1935ರ ಕಾಯ್ದೆಯಲ್ಲಿ ಎಷ್ಟು ಶೆಡ್ಯೂಲ್ಗಳಿವೆ, ಎಷ್ಟು ವಿಧಿಗಳಿವೆ ಅಂದ್ರೆ ನೇರ ಉತ್ತರ 321 ವಿಧಿಗಳು ಹಾಗೂ 10 ಶೆಡ್ಯೂಲ್ಗಳಿವೆ. ಇಲ್ಲಿ ನಾವು 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳು ಅಂತ ಬರೆದ್ರು 2 ಅಂಕಗಳನ್ನ ನಾವು ಪಡೆದುಕೊಳ್ಳಬಹುದು. ಇನ್ನೊಂದು ಇಲ್ಲಿ ಇದೇ ತರಹದ ಪ್ರಶ್ನೆ ಇನ್ನೊಂದು ಯಾವ್ದು ಬರುತ್ತೆ ಅಂತಂದ್ರೆ ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲಾಯಿತು ಅಂತನೂ ಕೂಡ ಇಲ್ಲಿ ಕೇಳಬಹುದು. ಇದರ ಸಬಾರ್ಡಿನೇಟ್ ಆಗಿ, ಇದರ ಪರ್ಯಾಯವಾಗಿ ಈ ಅಧ್ಯಾಯದಿಂದ. ಅವಾಗ ನಾವು 1937 ದೆಹಲಿ ಅಂತ ಕೂಡ ಬರಿಬೇಕಾಗುತ್ತೆ. ಅದು ಕೂಡ ಇದು ಅಥವಾ ಅದು ಬೀಳುವಂತ ಸಂಭವ ಇರುತ್ತೆ. ಇನ್ನು 24ನೇದು ಚುನಾವಣೆ ಅಂದರೇನು? ವಾಟ್ ಈಸ್ ಇಲೆಕ್ಷನ್ ಅಂದಾಗ ಇದರ ಉತ್ತರವನ್ನು ಗಮನಿಸಿದರೆ ದೇಶದ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡುವ ವಿಧಾನ, ತಾವೇ ಮತದಾನ ಮಾಡುವುದರ ಮೂಲಕ ಆಯ್ಕೆ ಮಾಡುವ ವಿಧಾನವನ್ನು ನಾವೇನಂತ ಕರಿತೀವಿ ಅಂದ್ರೆ ಚುನಾವಣೆ ಅಂತ ಕರಿತೀವಿ ಅಂತ ನಾವು ಬರೀಬಹುದು. ನೆಕ್ಸ್ಟ್ 25ನೇದಾಗಿ ಕೇಂದ್ರ ಸೇವೆಗೆ 2 ಉದಾಹರಣೆ ಕೊಡಿ. ಸೆಂಟ್ರಲ್ ಸರ್ವಿಸಸ್ ಅಂತ ಕರಿತೀವಿ. ಸೆಂಟ್ರಲ್ ಸರ್ವಿಸಸ್, ಸ್ಟೇಟ್ ಸರ್ವಿಸಸ್ ಅಂಡ್ ಆಲ್ ಇಂಡಿಯಾ ಸರ್ವಿಸಸ್ ಅನ್ನುವಂತ 3 ಸೇವೆಗಳು ಬರುತ್ತೆ. ಆ ಆಲ್ ಇಂಡಿಯಾ ಸರ್ವಿಸಸ್ಗಳು ಅಖಿಲ ಭಾರತೀಯ ಸೇವೆಗೆ 2 ಉದಾಹರಣೆಗಳು ಕೊಡಿ ಅಂತನೂ ಕೇಳಬಹುದು. ಅವಾಗ ಕೇವಲ IAS, IPS ಅಥವಾ IFS ಈ 3ರಲ್ಲಿ 2 ಬರೆದಾಗರೂ 2 ಅಂಕ ಪಡೆದುಕೊಳ್ಬಹುದು. ಅದು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಇಲ್ಲಿ ಕೇಂದ್ರ ಸೇವೆಗೆ 2 ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಕೇಂದ್ರ ಸೇವೆ ಅಂದ್ರೆ ಸೆಂಟ್ರಲ್ ಸರ್ವಿಸಸ್. ಇಲ್ಲಿ ನಾವು ಸೆಂಟ್ರಲ್ ಸರ್ವಿಸಸ್ ಅಂದಾಗ ಯಾವ ಉದಾಹರಣೆ ಕೊಡಬಹುದು ಅಂದಾಗ ಬಹಳಷ್ಟು ಉದಾಹರಣೆಗಳಿವೆ. ಭಾರತೀಯ ವಿದೇಶಿ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಬರುತ್ತೆ. ಭಾರತೀಯ ಕಂದಾಯ ಸೇವೆ, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಅಂತ ಬರುತ್ತೆ. ಭಾರತೀಯ ರೈಲ್ವೆ ಸೇವೆ, ಇಂಡಿಯನ್ ರೈಲ್ವೆ ಸರ್ವಿಸಸ್ ಅಂತ ಬರುತ್ತೆ. ಭಾರತೀಯ ರಕ್ಷಣಾ ಸೇವೆ, ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ಅಂತ ಬರುತ್ತೆ. ಭಾರತೀಯ ಅಂಚೆ ಸೇವೆ, ಇಂಡಿಯನ್ ಪೋಸ್ಟಲ್ ಸರ್ವಿಸಸ್ ಅಂತ ಬರುತ್ತೆ. ಇನ್ನೂ ಅನೇಕಗಳಿವೆ. ಇವುಗಳಲ್ಲಿ ನಾವು 2 ಬರೆದರೆ ಸಾಕು, 2 ಅಂಕ ನಮಗೆ ದೊರೀತಾ ಇದೆ. ಈ ತರ ಕೇಂದ್ರ ಸೇವೆಗೆ 2 ಉದಾಹರಣೆ ಕೊಡಿ ಅಂತಲೂ ಕೂಡ ಕೇಳಬಹುದು. ಇನ್ನು 26ನೇದಾಗಿ ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ರಾಷ್ಟ್ರೀಯ ಹಿತಾಸಕ್ತಿ ಅವಾಗ ಈ ಪ್ರಶ್ನೆಗೂ ಕೂಡ ನಾವು ಉತ್ತರಿಸಬೇಕು ಅಂದಾಗ ಯಾವ ರೀತಿ ಉತ್ತರಿಸಬಹುದು ಅಂದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲಿನ ಕಾರ್ಯಾಚರಣೆಯನ್ನು ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರವನ್ನು ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರೀತಾರೆ. ಈಗ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಕಾರ್ಯಾಚರಣೆ ಮಾಡ್ತು. ಆ ಒಂದು ಕಾರ್ಯಾಚರಣೆಯಲ್ಲಿ ನಾವು ಯಾವ ಪಾತ್ರವನ್ನ, ಯಾವ ರೀತಿಯ ನಿಲುವನ್ನ ಹೊಂದಬೇಕು ಅಂತ ಆ ರಾಷ್ಟ್ರ ತೆಗೆದುಕೊಳ್ಳುವ ನಿರ್ಧಾರ ಏನಾಗಿದೆ ಅದು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಒಳಗೊಂಡಿರುತ್ತೆ. ಹೀಗೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಕಾರ್ಯಾಚರಣೆ ಮಾಡಿದಾಗ ಅದರ ಅನುಗುಣವಾಗಿ ನಾವು ತೆಗೆದುಕೊಳ್ಳುವ ನಿರ್ಧಾರವೇ ರಾಷ್ಟ್ರೀಯ ಹಿತಾಸಕ್ತಿ ಆಗುತ್ತೆ ಅಂತ ಅನ್ಬಹುದು. ಇನ್ನು 27ನೇದಾಗಿ ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನ ತಿಳಿಸಿ. ವಿಶ್ವಸಂಸ್ಥೆಯ 2 ಉದ್ದೇಶಗಳು, ಯಾವ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು? ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಏನ್ ಬರೀಬಹುದು ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನ ಸ್ಥಾಪಿಸುವುದು ಆಗ್ಬಹುದು, ಯುದ್ಧ ಮತ್ತು ಅದರ ಭೀತಿಯಿಂದ ಜನರನ್ನ ಮುಕ್ತಗೊಳಿಸುವುದಾಗಿರಬಹುದು, ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧವನ್ನ ಹೆಚ್ಚಿಸಿ ಆಕ್ರಮಣಕಾರಿ ರಾಷ್ಟ್ರದ ವಿರುದ್ಧ ಎಲ್ಲರೂ ಸೇರಿ ಸಾಮೂಹಿಕ ಕ್ರಮ ತೆಗೆದುಕೊಳ್ಳುವಂಥದ್ದು. ಇವೆಲ್ಲವೂ ಕೂಡ ಏನಾಗಿದೆ ಅಂದ್ರೆ ವಿಶ್ವಸಂಸ್ಥೆಯ ಉದ್ದೇಶ ಆಗಿದೆ. ಇವುಗಳಲ್ಲಿ ಯಾವುದಾದ್ರೂ 2 ಉದ್ದೇಶವನ್ನು ನಾವು ಬರೆದಾಗ ಸರಿಯಾದ ಉತ್ತರ ಆಗುತ್ತೆ. ಇನ್ನು 28ನೇದು ಯಾವಾಗ ಮತ್ತು ಎಲ್ಲಿ ಪ್ರಥಮ
NAM ನ್ಯಾಮ್ ಸಮ್ಮೇಳನ ನಡೆಯಿತು. NAM ನಾನ್ ಅಲೈನ್ ಮೂವ್ಮೆಂಟ್ ದ ಸಮ್ಮೇಳನ ಪ್ರಥಮವಾಗಿ ಮತ್ತು ಎಲ್ಲಿ ನಡೀತು ಅನ್ನುವಂತ ಈ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡಿದಾಗ 1961ರಲ್ಲಿ ಪ್ರಥಮ ನ್ಯಾಮ್ ಸಮ್ಮೇಳನ ನಡೀತದೆ. ಎಲ್ಲಿ ನಡೀತದೆ ಅಂದ್ರೆ ಯುಗೋಸ್ಲಾವಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯುತ್ತೆ. ಯುಗೋಸ್ಲಾವಿಯಾದ ಬೆಲ್ಗ್ರೇಡ್ನಲ್ಲಿ ಪ್ರಥಮ ನ್ಯಾಮ್ ಸಮ್ಮೇಳನ ನಡೀತದೆ ಅಥವಾ ಪ್ರಥಮ NAM ಸಮ್ಮೇಳನ ನಡೀತದೆ. ನಾನ್ ಅಲೈನ್ ಮೂವ್ಮೆಂಟ್ ಸಮ್ಮೇಳನ ನಡೀತಾ ಇದೆ. ಇನ್ನು 29ನೇದಾಗಿ ಸಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರಾರು? ಸಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು ಅಂದಾಗ ಇಲ್ಲಿ ಬರುವಂತಹ ಉತ್ತರ ಯಾವುದು ಅಂತಂದ್ರೆ 1972ರಲ್ಲಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿರುವಂತಹ ಜುಲ್ಫಿಕರ್ ಅಲಿ ಭುಟ್ಟೋ ಇವರಿಬ್ಬರ ಮಧ್ಯದಲ್ಲಿ ಈ 1972ರಲ್ಲಿ ನಡೆಯುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಿಮ್ಲಾ ಒಪ್ಪಂದ ಅಂತ ಕರೀತಾರೆ. ಹಾಗಾಗಿ 29ನೇ ಸಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು ಅನ್ನೋದಕ್ಕೆ ಸರಿಯಾದ ಉತ್ತರ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ಇವರ ಮಧ್ಯದಲ್ಲಿ 1972ರಲ್ಲಿ ನಡೆಯುತ್ತೆ. ಹೀಗೆ 29ರವರೆಗೆ 2 ಅಂಕದ ಪ್ರಶ್ನೆಗಳಾದವು. ಈಗ ಭಾಗ ಸಿ ಅಂತ ಬರುತ್ತೆ. ಇಲ್ಲಿ ನಾವು 9 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇಲ್ಲಿ ನಾವು 6 ಪ್ರಶ್ನೆಗಳನ್ನ ಬರೀಬೇಕು. 2 ಅಂಕದಲ್ಲಿ 5 ಪ್ರಶ್ನೆಗಳನ್ನ ಬರೆದ್ವಿ. ಇಲ್ಲಿ ನಾವು 6 ಪ್ರಶ್ನೆಗಳನ್ನ ಬರೀಬೇಕು. ಇವುಗಳಲ್ಲಿ ನಾವು ನೋಡ್ತೀವಿ, ಇಲ್ಲಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೇಳಿರುವಂತಂದ್ರೆ 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನ ವಿವರಿಸಿರಿ ಅಂತ ಕೇಳಬಹುದು. ಆಮೇಲೆ ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೈತ ಚಳುವಳಿಯ ಪ್ರಮುಖ ಕಾರಣಗಳು ಅಂತ ಕೇಳಿದ್ದಾರೆ. ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನ ಚರ್ಚಿಸಿ ಅಂತ ಇದೆ. ಪ್ರಜಾಪ್ರಭುತ್ವ ಭಯೋತ್ಪಾದನೆಗೆ ಹೇಗೆ ಮಾರಕವಾಗಿದೆ ವಿವರಿಸಿ. ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳಾವವು? ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲದು? ಪಂಚಶೀಲ ತತ್ವವನ್ನ ಕುರಿತು ಬರೆಯಿರಿ. ಬಾಂಗ್ಲಾದೇಶದ ವಿಮೋಚನೆಯಲ್ಲಿ ಭಾರತದ ಪಾತ್ರವನ್ನ ವಿವರಿಸಿ. ಹೀಗೆ ಇಲ್ಲಿ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. 6 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಯಾವ ರೀತಿಯಾಗಿ ಉತ್ತರಿಸಬೇಕು ಅಂತಂದ್ರೆ 5 ಅಂಕದ ಪ್ರಶ್ನೆಗೆ ಕೆಲವರು ನನಗೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಹಾಗೂ ಪ್ರಶ್ನೆಗಳನ್ನ ಕೇಳ್ತಾರೆ, ಸರ್ 5 ಅಂಕದ ಪ್ರಶ್ನೆಗೆ ಪೀಠಿಕೆ ಉಪಸಂಹಾರ ಬರೀಬೇಕಾ? ಹೌದು, ಬರಿಬೇಕು. ಪೀಠಿಕೆ ಉಪಸಂಹಾರ ಅಂದ್ರೆ ಏನು? ಯಾವುದೇ ಒಂದು ಪ್ರಶ್ನೆಯನ್ನ ನೀವು ವಿವರಣವಾಗಿ ಪ್ರಬಂಧದ ರೂಪದಲ್ಲಿ ಬರೀತಾ ಇದ್ರೆ ಪ್ರಾರಂಭದಲ್ಲಿ ಯಾವುದರ ಕುರಿತು ಬರೀತಾ ಇದ್ದೀರೋ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕು. ನಂತರ ಎಲ್ಲವನ್ನ ಮುಗಿದ ಮೇಲೆ ಕನ್ಕ್ಲೂಷನ್ ಪಾರ್ಟ್ ಅನ್ನ ನಾವು ಬರಿಬೇಕಾಗುತ್ತೆ. ಇನ್ನು ಕೆಲವರು ಪೀಠಿಕೆ ಅಂತ ಬರೆದು ಬರಿಬೇಕೋ ಅಥವಾ ಹಾಗೆ ನಾವು ವಿವರಣೆ ಬರಿಬಹುದು, ಎರಡೂ ಬರಿಬಹುದು. ಆದ್ರೆ ಅತಿ ಹೆಚ್ಚಿನ ಜನ ಏನ್ ಬಯಸ್ತಾರೆ ನಮ್ಮ ಮೌಲ್ಯಮಾಪಕರು ಅಂದ್ರೆ ಪೀಠಿಕೆ ಅಂತ ಬರೆದಿದ್ರು ಅವರಿಗೆ ಅದು ಸ್ವಲ್ಪ ಅವ್ರಿಗೆ ಏನಾಗುತ್ತೆ ಅಂದ್ರೆ ಪ್ರಭಾವ ಬೀರುತ್ತೆ. ಉಪಸಂಹಾರ ಅಂತ ಬಂದ್ರೆ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಪ್ರಭಾವ ಬೀರುತ್ತೆ. ಹೀಗಾಗಿ ಪೀಠಿಕೆ ಅಂತ ಬರೆದು ಒಂದ್ 2-3 ಲೈನ್ ನಲ್ಲಿ ಆ ವಿಷಯದ ಹಿನ್ನೆಲೆಯನ್ನ ಬರೆದು ಮಧ್ಯದಲ್ಲಿ ಪಾಯಿಂಟ್ಸ್ ಗಳನ್ನ ಹಾಕಿ ವಿವರಣೆಯನ್ನ ಕೊಟ್ಟು ಕೊನೆಗೆ ಏನ್ ಬರೀತೀರಿ ಅಂದ್ರೆ ಉಪಸಂಹಾರ ಅಂತ ಬರೆದು ಡ್ಯಾಶ್ ಹೊಡೆದು ಅದರ ಕುರಿತು ಕನ್ಕ್ಲೂಷನ್ ಪಾರ್ಟ್ ಅನ್ನ ನೀವು ಬರೆದಾಗ 5 ಅಂಕಕ್ಕೆ ಪೂರ್ಣವಾದ ಅಂಕಗಳನ್ನು ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಹೀಗೆ ಪೀಠಿಕೆ ಮತ್ತು ಉಪಸಂಹಾರ ಇವು ಎರಡೂ 5 ಅಂಕದ ಪ್ರಶ್ನೆಗಳಿಗೂ ಬರೆಯಲೇಬೇಕು. ಇನ್ನು ಭಾಗ 4 ಬರುತ್ತೆ, ಭಾಗ ಡಿ. ಇದು 7ನೇ ಪಾರ್ಟ್. ಕೆಳಗಿನ ಯಾವ್ದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. 30 to 40 ಸೆಂಟೆನ್ಸ್. ಇದರಲ್ಲಿ ಕೂಡ ನಾವು 4 ಪ್ರಶ್ನೆಗಳನ್ನ ಕೇಳಿರ್ತಾರೆ, ಅದರಲ್ಲಿ ನಾವು 2ಕ್ಕೆ ಉತ್ತರಿಸಬೇಕು. ಇಲ್ಲಿ ನೋಡ್ತೀರಿ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನ ವಿವರಿಸಿ ಅಂತ ಇದೆ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿರಿ ಅಂತ ಇದೆ. ಜಾಗತೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ ಹಾಗೂ ರಾಜಕೀಯ ಪರಿಣಾಮಗಳನ್ನು ವಿವರಿಸಿರಿ ಅಂತಿದೆ. ವಿಶ್ವಸಂಸ್ಥೆ ಮತ್ತು ಭಾರತದ ನಡುವಿನ ಪಾತ್ರ ಹಾಗೂ ಸಹಕಾರ ಕ್ಷೇತ್ರಗಳ ಕುರಿತು ವಿವರಿಸಿದಂತಿದೆ. ಹೀಗೆ 4 ಪ್ರಮುಖವಾದ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಇಲ್ಲಿ ನೀವು ಏನ್ ಮಾಡಬೇಕು, ಯಾವ ರೀತಿಯಾಗಿ ಉತ್ತರಿಸಬೇಕು ಅಂದ್ರೆ ಇಲ್ಲಿಯೂ ಕೂಡ ಮೊದಲಿಗೆ ಪೀಠಿಕೆ ಬರೆದು ನಂತರ ಪಾಯಿಂಟ್ಸ್ ಗಳನ್ನ ಬರೆದು ನಂತರ ಕೊನೆಗೆ ಉಪಸಂಹಾರ ಬರೀಬೇಕು. ಇದರಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ 2ನೇ ಅಧ್ಯಾಯದಲ್ಲಿ ಚುನಾವಣೆಗಳು ಅನ್ನುವಂಥದ್ರಲ್ಲಿ ಕಂಪಲ್ಸರಿಯಾಗಿ 10 ಅಂಕದ ಪ್ರಶ್ನೆ ಬಂದೇ ಬರ್ತಾ ಇರ್ತದೆ. ಯಾಕಂದ್ರೆ ಬಹಳಷ್ಟು ಜಾಸ್ತಿ ಕೇಳಿದ್ರೆ ನಾವು ಹಿಂದಿಂದೆಲ್ಲ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ನೀವು ಒಂದು ಕಡೆ ಪಕ್ಷ ಪದ್ಧತಿಯ ಸ್ವರೂಪ ಕೇಳಿದ್ರೆ ಇನ್ನೊಂದು ಕಡೆ ಪಕ್ಷ ಪದ್ಧತಿಯ ಕಾರ್ಯ ಕೇಳಬಹುದು, ಇನ್ನೊಂದು ಕಡೆ ಚುನಾವಣಾ ಆಯೋಗದ ಸುಧಾರಣೆಗಳನ್ನ ಕೇಳಬಹುದು, ಚುನಾವಣಾ ಆಯೋಗದ ಅಧಿಕಾರ ಮತ್ತು ರಚನೆಯ ಕಾರ್ಯಗಳನ್ನು ಕೇಳಬಹುದು. ಈ 4ರಲ್ಲಿ ನೀವು ಪ್ರಮುಖವಾದಂತಹ ಯಾವ್ದಾದ್ರು ಒಂದು ಬೀಳ್ತಿರ್ತದೆ ಅದನ್ನು ನೀವು ಬರೀಬೇಕು. ಹೀಗೆ ಈ ರೀತಿಯ ಪ್ರಶ್ನೆ ಪತ್ರಿಕೆಯನ್ನ ನಾವು ಈ ಸಾರಿಯ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು 1ರಲ್ಲಿ ಆಗಿರ್ಬೋದು, 2ರಲ್ಲಿ ಆಗಿರ್ಬೋದು, 3ರಲ್ಲಿ ಆಗಿರ್ಬೋದು, ಸೇಮ್ ಪ್ಯಾಟರ್ನ್ ಅನ್ನ ಇರುತ್ತೆ. ಹಾಗಾಗಿ ಉತ್ತಮವಾದಂತಹ ಅಧ್ಯಯನ ಮಾಡಿರುವಂತಹ ನೀವು ಬಹಳಷ್ಟು ಪ್ರಮುಖವಾಗಿ ಮುಖ್ಯಾಂಶಗಳನ್ನ ಹೊಂದಿರುವ ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿ ಉತ್ತಮವಾದಂತಹ ಅಂಕಗಳನ್ನ ಪಡೆದುಕೊಳ್ಬಹುದು.
ಈ ರೀತಿ ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.